pickle, onion chutney, sarson ka saag hai. ಎಲ್ಲ ಕಡೆ ಮೇಲ್ವರೆಗೂ ಪೊಲೀಸ್ ಇರ್ತಾರಂತೆ. ಸ್ಪೆಕ್ಸ್ ತೆಗೆದ್ರೆ ಇಲ್ಲಿ ನೋಡೋಕ್ಕೆ ಆಗ್ತಿಲ್ಲ, ಫುಲ್ ಕಣ್ಣಿಗೆ ಹೊಡಿತಾ ಇದೆ ಸ್ನೋ. ಫೋನ್ ಇಟ್ಕೊಂಡು ನಿಂತ್ಕೊಂತವಳೆ, ಗೆಟ್ ರೆಡಿ ವಿಚ್ ಮಿ ಮಾಡ್ತಿದ್ದಾಳೆ ಮಾನ್ಯ. ರೂಮ್ ಒಳಗಡೆ ಹೀಟರ್ ಇತ್ತು ಗೈಸ್, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಚೆ ಬಂದ್ರೆ ಫುಲ್ ಥಂಡಿ ಹೊಡಿತಾ ಇದೆ. ನೋ ಸ್ಟೋರೇಜ್. ಗೈಸ್ ನಾಳೆಯಿಂದ ಪ್ರಾಪರ್ ಕಾಶ್ಮೀರ್ ನಿಮಗೆ ತೋರಿಸ್ತೀನಿ. ಶ್ರೀನಗರ್ ತೋರ್ಸೋಕ್ಕಾಗಲಿಲ್ಲ, ನಿಜವಾಗ್ಲೂ ನನ್ನ ಕೈಲಿ ಆಗ್ತಾ ಇಲ್ಲ. ಗೈಸ್ ನಾನು ಈ ಏಜೆನ್ಸಿನ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದು. ಸೊ ಅವರು ನನಗೆ ಇದು ಬರ್ತಿದ್ದಂಗೆ ಫ್ಲವರ್ ಬೊಕೆನ ಕೊಟ್ಟರು. ದಿಸ್ ಇಸ್ ಸೋ ಪ್ರಿಟಿ. ತೋಮೊಟ್ಟಿ ಮಜ್ಜಾ ಮಾಡು. ಅಲ್ಲಿ ನಿದ್ದೆನೇ ಆಗಿಲ್ಲ ಗೈಸ್ ಇಬ್ರಿಗೂ. ಒಬ್ಬ ನಾಳೆಯಿಂದ ವಿಲ್ ಎಕ್ಸ್ಪ್ಲೋರ್. ನೀನು ಹೇಳೋದು ನೋಡಿದ್ರೆ ನಂಗೆ ನಂಬಿಕೆ ಬರ್ತಾ ಇಲ್ಲ. ಪಕ್ಕ ಪಕ್ಕ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 2 ಇನ್ ಕಾಶ್ಮೀರ್. ದೂದ್ಪತ್ರಿಗೆ ಹೋಗ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು ನಾನು ಮೋಟಿ. ಸೊ ರೂಮ್ ಒಳಗಡೆ ಹೀಟರ್ ಇತ್ತು ಗೈಸ್, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆಚೆ ಬಂದರೆ ಫುಲ್ ಥಂಡಿ ಹೊಡಿತಾ ಇದೆ. ಇಲ್ಲಿಂದ 60-70 ಕಿಲೋಮೀಟರ್ಸ್ ಇದೆ ಅಂದರು. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಬೇಗ ಓಡ್ತೀವಿ ಅಂತ ಹೇಳಿದ್ವಿ. ಇವಾಗೆ 8:30ಗೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟಿದ್ರು. ಬಟ್ ಈಗ ಆಲ್ರೆಡಿ 10 ಆಯಿತು. ನೆನ್ನೆಲ್ಲ ಪೂರ್ತಿ ರೆಸ್ಟ್ ಮಾಡಿ ನೀಟಾಗಿ ಆರಾಮಾಗಿ ಸ್ವಲ್ಪ ಉಸಿರಾಡಿ ಇಲ್ಲಿಗೆ ಬಂದು ಚಳಿನ ಸ್ವಲ್ಪ ಫೀಲ್ ಮಾಡಿ ಅಂದ್ರೂ ನಾನು ಇವತ್ತು ಮೇಲ್ಗಡೆ ಐ ಮೀನ್ ಒಳಗಡೆ ಥರ್ಮಲ್ಸ್ ಹಾಕಿಲ್ಲ. ಅಲ್ಲಿಗೆ ಹೋದ್ರೆ ಏನಾದರೂ ಇನ್ ಕೇಸ್ -ಡಿಗ್ರಿ ಇದ್ದರೆ ಗೊತ್ತಿಲ್ಲ ಹೆಂಗೆ ಸರ್ವೈವ್ ಆಗೋದು ಅಂತ 2-3 ಎಕ್ಸ್ಟ್ರಾ ಜಾಕೆಟ್ಗಳನ್ನ ತೊಗೊಬಂದಿದ್ದೀನಿ. ನೋಡೋಣ ಅಂತೇಳಿ. ಸರಿ ಗೈಸ್ 40 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ 1 hour 20 minutes ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇರುತ್ತಂತೆ, ಅದಾದಮೇಲೆ ಏನಷ್ಟು ಟ್ರಾಫಿಕ್ ಇಲ್ಲ. ನಾನು ಆ್ಯಕ್ಚುಲಿ ಮುಂಚೆ ಎಲ್ಲ ಸರ್ಚ್ ಮಾಡಿದ್ನಲ್ಲ, ಎಷ್ಟು ಬೇಗ ಹೊರಡ್ತೀವೋ ಅಷ್ಟು ಈಸಿಯಾಗಿ ಆಗುತ್ತೆ ಎಲ್ಲ ಕಡೆ ಪ್ಲೇಸಸ್ ಕವರ್ ಮಾಡೋದು ಅಂತ ಇತ್ತು. ಅಂದರೂ ಟ್ರೈ ಮಾಡಿದೆ. 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬೆಳಗ್ಗೆ ಆಗಿಲ್ಲ ಅನ್ನಿಸ್ತು. ಫುಲ್ ನಿದ್ದೆ ಇಳಿತಾ ಇತ್ತು. ನೆನ್ನೆಲ್ಲ ನಿದ್ದೆ ಇರಲಿಲ್ಲಲ್ಲ ಅದಕ್ಕೆ. ಸೊ ಅಂದರೂ 7:15 ಎದ್ದು ನಾನು ಹಿಂಗೆ ರೆಡಿಯಾಗಿದ್ದೆ. ಹೊರಗಡೆ ಇಳಿದ್ಮೇಲೆ ನಾನು ಔಟ್ಫಿಟ್ ತೋರಿಸ್ತೀನಿ. ಆ್ಯಂಡ್ ಮೋಟಿ ಹಿಂಗೆ ರೆಡಿಯಾಗಿದ್ದಾಳೆ, ಇಲ್ಲೇ ಕಾಣಿಸ್ತಿದೆ ಬಿಡು. ಹಾಯ್ ಮಾಡು. ಹೆಂಗಿದೆ ಕಾಶ್ಮೀರ್, ಹೆಂಗಿದೆ ಶ್ರೀನಗರ್? ಆಯ್ತು, ಈಗ ಇರೋದ್ರಲ್ಲೇ ಹೆಂಗಿದೆ ಶ್ರೀನಗರ್? ಕೋಲ್ಡ್ ಅನಿಸ್ತಾ ಅನಿಸ್ಲಿಲ್ವಾ? ಹಿಂಗೆ ಇರೋ ಆಯ್ತಾ ನಿನಗೆ? ಇಲ್ಲಿ ನೋಡಿ ಕ್ಯಾಮ್ರಾ ಗೊತ್ತೇ ಆಗಲ್ಲ. ಎಲ್ಲ ಥರನೂ ಚೆನ್ನಾಗೈತೆ ಎಲ್ಲ ಪ್ಲೇಸಲ್ಲೂ. ಎಲ್ಲ ಡಿಫ್ರೆಂಟ್ ಆಗಿದೆ. ಇಲ್ಲೆಲ್ಲ ಗಾಡಿಗಳು ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಮ ಇನ್ಫ್ಲೂಯೆನ್ಸರ್ ಕ್ಯಾಟಗರಿಗೆ ಇವರೊಬ್ರು ಆ್ಯಡ್ ಆಗ್ತಾ ಇದ್ದಾರೆ. ಯಪ್ಪ ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ ಗೈಸ್. ಫೋನ್ ಇಟ್ಕೊಂಡು ನಿಂತ್ಕೊಂತವಳೆ, ಗೆಟ್ ರೆಡಿ ವಿಚ್ ಮಿ ಮಾಡ್ತಿದ್ದಾಳೆ ಮಾನ್ಯ. ಆಲ್ ದ ಬೆಸ್ಟ್. ಇಲ್ಲಿ ನೋಡಿ ಮೆಹಂದಿ ಎಷ್ಟು ಕಲರ್ ಬಂದಿದೆ. ಮೊನ್ನೆ ಸಂಗೀತಲ್ಲಿ ಹಾಕ್ಸ್ಕೊಂಡಿತ್ತು, ಅವಳದು ಹಂಗೆ ಬಂದಿದೆ. ಮೋಟಿ ನಿನ್ನ ನನಗಿನ ಜಾಸ್ತಿ ಡಾರ್ಕ್ ಇದೆ. ಆ್ಯಕ್ಚುಲಿ ನಂದು ತಾನೇ ಹೀಟ್ ಬಾಡಿ ತುಂಬ. ಓಹೋ ಇವಳಿಗೆ ಜಾಸ್ತಿ ಇಷ್ಟಪಟ್ಟು ಹಾಕಿದ್ದಾರೆ ಅಂತೆ. ಅಂದರೆ ಇಷ್ಟು ಡಾರ್ಕ್ ನನ್ನ ಲೈಫಲ್ಲೇ ನೋಡಿಲ್ಲ. ಆ್ಯಕ್ಚುಲಿ ವೈಟ್ ಜಾಕೆಟ್ ಚೆನ್ನಾಗಿ ಕಾಣ್ತಿದೆ, ಸ್ನೋಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಂ ನಾನು ಚೆನ್ನಾಗಿ ಕಾಣ್ತಿದ್ದೀನಿ, ನನಗೆ ಚೆನ್ನಾಗಿ. ಗುಡ್ ಆಫ್ಟರ್ನೂನ್. ಕಣ್ಣೆಲ್ಲ ಚುಚ್ತಾ ಇದೆ. ಇವತ್ತಿದ್ದಳು ತಲೆ ನೋಡ್ತಿದ್ದ. 10 minutes ಇಲ್ಲದಳು. ಇವರು ನಮ್ಮ ಕ್ಯಾಬ್ ಭಯ ಹಂಗೆ ಹಾಯ್ ಮಾಡ್ಬಿಟ್ಟು ಭಯ ಹಾಯ್ ಕರೆದು ನಾನು ಹಂಗೆ ಹಾಯ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೆ. ಸ್ನೋ ಕಾಣ್ತಿದೆ. ಇದೆಲ್ಲ 10-15 days ಮುಂಚೆ ಬಿದ್ದಿರೋದಂತೆ ಸ್ನೋ. ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ ನೋಡಿ. ವಿಡಿಯೋದಲ್ಲಿ ಗೊತ್ತಿಲ್ಲ, ಇಂಚಸ್ ಬಿದ್ದಿರುತ್ತಲ್ಲ ಅದು ಕಡಿಮೆ ಆಗಿ ಇನ್ನೂ ಫ್ರೆಶ್ ಆಗಿದೆ. ಇಷ್ಟು 2-3 days ಮುಂಚೆ ಓಪನ್ ಆಗಿರೋದು. ಲಾಸ್ಟ್ 8-9 months ಓಪನೇ ಇರಲಿಲ್ಲ. ನಾವು ಬರ್ಬಲ್ಲ ಮತ್ತೆ ಟೈಮ್ಗೆ ಅದಕ್ಕೆ ಓಪನ್ ಮಾಡಿದ್ದೆ.
ಎಷ್ಟು ಚೆನ್ನಾಗಿದೆ ನೋಡ್ರು. ಅವಾಗಿಂದ ಈ ಕಡೆನೆ ನೋಡ್ತಾ ಇದ್ವು. ನಾನು ಆ ಕಡೆಯಿಂದನೇ ನೋಡ್ತಾ ಇದ್ದೆ. ಸ್ನೋ ನೆಂದು ನೆಂದು ನೀರು ಹಾಕ್ತಿದೆ. ನೋಡಿಲ್ಲಿ ಎಲ್ಲ ವೈಟ್ 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 ಕಾಣಿಸ್ತಿದೆ. ಎಷ್ಟು ಚಂದ ಉಂಟು ನೋಡ್ರು. ಕಣ್ಣು 2 ಕಣ್ಣು ಸಾಕಾಗ್ತಾ ಇಲ್ಲ ನನಗೆ. ಅದಕ್ಕೆ 4 ಕಣ್ಣು 4 ಚೆನ್ನಾಗಿ ಕಾಣುತ್ತೆ. ಆ ಕಣ್ಣೆ ಈಗ ಗೊತ್ತಾಯ್ತಲ್ವಾ ಏನದಂತ. ಇಲ್ಲಿರೋರೆಲ್ಲ ಎಷ್ಟು ಲಕ್ಕಿ ಅಲ್ಲ ಇವರೆಲ್ಲ. ಕೆಳಗೆ ನೋಡಲಿ ಆಗಲ್ಲ ಅಂತಿದ್ದಾರೆ ಶೂಸು. ಅಲ್ಲಿ ಫುಲ್ ಜಾಸ್ತಿ ಇರುತ್ತೆ, ಸ್ಲಿಪ್ ಆಗಿಬಿಡ್ತೀರಾ ಅಂತ. ಸೊ ಒಂದು ಶೂಸ್ ತೊಗೊಳ್ಳೋಣ. ಇಲ್ಲಿ ಹಾಕೊಂಡು ಹೋಗೋಣ. ಬೋಲಿಯೇ ನಿಂಕಿನ ठंड है हमेशा आपको मतलब ಅಯ್ಯೋ ಅಷ್ಟು ತಂದ ಸಾಕ್ಸ್ನ ಇಲ್ಲಿಗೆ ತಗೊಬಂದಿಲ್ಲ. 2 मिनट के बाद ये हॉट हो जाएगा, ठंडा लगता है। यहाँ पे कपड़ा भी लगाते हैं पहले, वो ठंडा लगता है। साइज चेक कर लेना बराबर है, उल्टा लगा लिया। 2 मिनट ठंडा लगेगा। 2 मिनट थोड़ा चाहता तो बताओ। छोड़िए इसमें स्नो अंदर जाते हैं क्या? बहुत लूज है ना इसमें। वही तो मैं बोल रहा हूँ ना, अगर ये अपने साइज का देख लेना, जो आप पे एक साइज लगता है ना वही साइज ये लगाना है, छोटा सा सेम टू सेम साइज लगाना, ताकि आपको दिक्कत ना हो चलने में, जो आपको फिट हो जाए। लूज है ना तो साइज ಲೂಸಾ ये भी लूज है, ऐसे ही आ रहा है बाहर। ಕರೆಕ್ಟ್ ಇದೆಯಾ? ಕೈದು ಹಾಕೋಬಿಟ್ರೆ ನೀನು. मैचिंग हो गया। ನಾಯಿನೂ ಹಿಂಗಿದೆ, ಕೋತಿನೂ ಹಿಂಗಿದೆ, ಎಲ್ಲ ನೀನು ಹಿಂಗಿದೀಯಾ? ನಾನು ಹಿಂಗಿದ್ದೀನಿ. ಖುಷಿ ಇಲ್ಲ ಆಯ್ತಾ? ಇಲ್ಲ ಎಲ್ಲ ಚಳಿಗೆ ಫುಲ್ ಫ್ಲಫಿ ಆಗಿದೆ. ವಯಸ್ಸಿಗೆ ಮುಟ್ಟಿದ್ವಿ ಫರ್ 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 ಥರ ಇದೆ. ಥಂಡಿ ಹೊಡಿತಾ ಇದೆ ಇವಾಗ. ಈ ಕಿಟಕಿ ತೆಗ್ದಿಲ್ಲ ಅಲ್ವಾ? ಅಲ್ಲಿ ತೆಗ್ದು ಗೈಸ್ ಇಲ್ಲಿ 5 ಪಾಯಿಂಟ್ಸ್ ಇದೆ. ಇವಾಗ ಇದ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ ಕುದುರೆನಲ್ಲಿ. ಸೊ ಇವರು ಚಾರ್ಜ್ ಮಾಡಿದ್ದು ಅರೌಂಡ್ ಒಬ್ರಿಗೆ 1000 ಆಯಿತು. ಹಾಂ, ಸೊ ಇವಾಗ 2 ಪಾಯಿಂಟನ್ನು ದಾಟ್ಕೊಂಡು 3rd ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಬಿಸಿಲು ಹೆಂಗಿದೆ, ಬಿಸಿಲು ಅಂದರೆ ಸ್ಪೆಕ್ಸ್ ತೆಗೆದ್ರೆ ಅಲ್ಲಿ ನೋಡೋಕ್ಕೆ ಆಗ್ತಿಲ್ಲ, ಫುಲ್ ಕಣ್ಣಿಗೆ ಹೊಡಿತಾ ಇದೆ ಸ್ನೋ. ಗ್ಲೌಸ್ ಎಲ್ಲ ತೊಗೊಬಂದೆ ಅಂತ ಏನು ಚಳಿ ಅನ್ನಿಸ್ತಿಲ್ಲ, ಬಿಸಿಲು ತುಂಬ ಇದೆಯಲ್ಲ, ಸೊ ಹಂಗಾಗಿ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಈ ಥರ ಇದೆ, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಎಲ್ಲ ಕಡೆ ಮೇಲ್ವರೆಗೂ ಪೊಲೀಸ್ ಇರ್ತಾರಂತೆ. ಇದೆಲ್ಲ ಶೀಪ್ಸ್ ಇರ್ತಾವಲ್ಲ ಅವ್ರ ಮನೆಗಳಂತ ಇದೆಲ್ಲ. ಇವರು ಏಪ್ರಿಲಲ್ಲಿ ಓಪನ್ ಮಾಡ್ಕೋತಾರಂತ. ಇವಾಗೆಲ್ಲ ಪೂರ್ತಿ ಕ್ಲೋಸ್ ಆಗಿದೆ. ಒಳಗೆ ಹೋಗ್ತಿದ್ಯಾ ಫುಲ್ಲು? ಸ್ನೋ ತಣ್ಣಗಾಗ್ತದೆ ಆ್ಯಕ್ಚುಲಿ. ಹೌದಾ? ಹೋಗ್ತಾ ಹೋಗ್ತಾ ಕೇಳ ಹೋಗ್ತಾ.
ಸ್ನೋಮ್ಯಾನ್ ಸುಸ್ತಾಯ್ತು ಒಂಚೂರು ಆ ಕಡೆಗೆ ಹೋಗು. ಅದು ಸ್ನೋಮ್ಯಾನಿಗೆ ಬಿಸಿಲು ಬಿಡು. ಅಲ್ಲಿ ಶೂಸ್ ತೊಗೊಂಡು ನನ್ನ ಶೂಸ್ ಹಾಕೊಂಬಂದೆ ಬಿಕಾಸ್ ಅದು ಯಾಕೋ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಇಷ್ಟೇ ಕ್ಲೀನ್ ಮಾಡೋದು. चलो ओ जल्दी निकल इधर निकल लो अरे केड़ा बूट लाड़ा ये सफर ಫುಲ್ ತಲೆ ಸುತ್ತಿತ್ತು. ಒಳಗೆ ಹೋಗಿ ಚೆನ್ನಾಗಿತ್ತು ಬಟ್ ಅಲ್ಲಿಂದ ಅಷ್ಟೇ ದೂರ ಕರ್ಕೊಂಡು ಹೋಗಿದ್ದವರು ವೇಸ್ಟ್ ಆಫ್ ಮನಿ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು, ಆದರೆ ವರ್ಧ ಮನಿ ಇರಲಿಲ್ಲ. ಇನ್ನೊಂಚೂರು ದೂರ ಕರ್ಕೊಂಡು ಹೋಗಿ 3 ಗಂಟೆ ಆಗಿದೆ. ಈಗ ಹೋಗಿ ಊಟ ಮಾಡಬೇಕು. ಅನ್ನಲ್ಲೂ ಚಾರ್ಜ್ ಇಲ್ಲ. ಸೊ ನೋಡುವ. ಕಮ್ ಲೆಟ್ಸ್ ಗೋ. पिकल ऑनियन चटनी सरसों का साग है ये साग वहाँ का फेमस है ये. ಚೆನ್ನಾಗಿದೆ.